ಅಭಿನವ್ ಮನೋಹರ್ ಈ ಹೆಸರಿಗೆ ತಕ್ಕಂತೆ ಈತನ ಬ್ಯಾಟಿಂಗ್ ಕೂಡ ಮನಮೋಹಕವಾಗಿರುತ್ತೆ. ಈತ ಅಪ್ಪಟಿಗ ಕನ್ನಡಿಗ. ಈ ಬಾರಿಯ ಐಪಿಎಲ್ನಲ್ಲಿ ಈತನ ಖರೀದಿಗೆ ಬಿಗ್ ವಾರ್ ನಡೆದು ನಂತರ ಹೈದರಾಬಾದ್ ಪಾಲಾದ. SRH ಟೀಮ್ನಲ್ಲಿ ಗೇಮ್ ಚೇಂಜರ್ ಆಗಿ ಕಾಣಿಸಿಕೊಳ್ಳುವುದು ಪಕ್ಕಾ. ಇವತ್ತು ನಿಮಗೆ ಈ ಕನ್ನಡದ ಹೀರೋ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅಭಿನವ್ ಮನೋಹರ್ ಕರ್ನಾಟಕದ ವಿಸ್ಫೋಟಕ ಬ್ಯಾಟರ್. ಮಿಡಲ್ ಆರ್ಡರ್ ಆ್ಯಂಡ್ ಲೋವರ್ ಆರ್ಡರ್ನಲ್ಲಿ ಬ್ಯಾಟ್ ಬೀಸಬಲ್ಲ ಈತ T20 ಸ್ಪೆಷಲಿಸ್ಟ್. ಎಂಥ ಘಟಾನುಘಟಿ ಬೌಲರ್ಗಳನ್ನು ದಂಡಿಸಬಲ್ಲ ಬೆಸ್ಟ್ ಸ್ಟ್ರೈಕರ್. ತನ್ನ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮೂಲಕ ಸಿಕ್ಸರ್ಗಳ ಮಳೆಯನ್ನೇ ಸುರಿಸ್ತಾನೆ. ಮ್ಯಾಚ್ ಫಿನಿಷರ್ ರೋಲ್ ಅದ್ಭುತವಾಗಿ ನಿಭಾಯಿಸಬಲ್ಲ ಈತ ಪವರ್ ಹಿಟ್ಟರ್ ಬ್ಯಾಟರ್. ಹಾಗೆ ಒಂದೇ ಓವರ್ನಲ್ಲಿ ಗೇಮ್ ಚೇಂಜ್ ಮಾಡಬಲ್ಲ ತಾಕತ್ತು ಇವರಿಗಿದೆ. ತಂಡಕ್ಕಾಗಿ ಯಾವುದೇ ಕ್ರಮಾಂಕದಲ್ಲಾದರೂ ಬ್ಯಾಟ್ ಬೀಸಬಲ್ಲ ಟೀಮ್ ಮ್ಯಾನ್ ಅಭಿನವ್. ಯಾವುದೇ ಸ್ಟೇಡಿಯಂನಲ್ಲಾದರೂ ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸಬಲ್ಲರು. ಅವಶ್ಯಕತೆ ಇದ್ದಾಗ ಬೌಲರ್ ಆಗಿ ನೆರವಾಗುವ ಈತ ಸೇಫೆಸ್ಟ್ ಫೀಲ್ಡರ್ ಕೂಡ. ಕಳೆದ 3 ಸೀಸನ್ಗಳಲ್ಲಿ ಗುಜರಾತ್ ಟೈಟನ್ಸ್ ಪ್ರತಿನಿಧಿಸಿದ್ದ ಅಭಿನವ್ಗೆ ಹೇಳಿಕೊಳ್ಳುವ ಅವಕಾಶಗಳು ಸಿಕ್ಕಿರಲಿಲ್ಲ. ಆದರೆ ಮೆಗಾ ಆಕ್ಷನ್ಗೂ ಮುನ್ನ ಫ್ರಾಂಚೈಸಿಗಳ ಗಮನ ಸೆಳೆದಿದ್ದ ಈ T20 ಸ್ಪೆಷಲಿಸ್ಟ್ ಮೆಗಾ ಹರಾಜಿನಲ್ಲಿ ಬಿಗ್ ಅಮೌಂಟ್ಗೆ ಸೇಲ್ ಆದರು. ಈ ಬಾರಿ 30 ಲಕ್ಷದ ಕನಿಷ್ಠ ಬೆಲೆಯೊಂದಿಗೆ ಮೆಗಾ ಹರಾಜಿಗೆ ಪ್ರವೇಶಿಸಿದ ಅಭಿನವ್ ಗುಜರಾತ್ ಟೈಟನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, RCB ಮತ್ತು KKR ಜೊತೆಗೆ ಸನ್ರೈಸರ್ಸ್ ಹೈದರಾಬಾದ್ ಪೈಪೋಟಿ ನಡೆಸಿತು. ಕೊನೆಗೆ ಅಭಿನವ್ ಮನೋಹರ್ ಬರೋಬ್ಬರಿ 3.20 ಕೋಟಿಗೆ SRH ತಂಡದ ಪಾಲಾದರು. IPLನಲ್ಲಿ ಸರಿಯಾದ ಅವಕಾಶ ಸಿಗದಿದ್ದರೂ 2024ರ ಮಹಾರಾಜ ಟ್ರೋಫಿಯಲ್ಲಿ ಅಭಿನವ್ ಮನೋಹರ್ ರನ್ ಹೊಳೆಯನ್ನೇ ಹರಿಸಿದ್ರು. ಟೂರ್ನಿಯಲ್ಲಿ ಆಡಿದ 10 ಪಂದ್ಯಗಳಿಂದ 507 ರನ್ ಸಿಡಿಸಿದ ಅಭಿನವ್ ಸಿಕ್ಸರ್ಗಳ ಸುನಾಮಿಯಿಂದಲೇ 312 ರನ್ ಕೊಳ್ಳೆ ಹೊಡೆದರು. ಟೂರ್ನಿಯಲ್ಲಿ ಮನೋಹರ್ ಸಿಡಿಸಿದ 52 ಮನಮೋಹಕ ಸಿಕ್ಸರ್ಗಳು ಎಲ್ಲರ ಹುಬ್ಬೇರುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಮಹಾರಾಜ ಟೂರ್ನಿಯಲ್ಲಿ ಮಾತ್ರವಲ್ಲ, ರಣಜಿ ಟ್ರೋಫಿಯಲ್ಲಿ ಡೆಬ್ಯೂ ಮಾಡಿರುವ ಅಭಿನವ್ ಅದ್ಭುತ ಆಟದಿಂದ ಗಮನ ಸೆಳೆದರು. 3 ರಣಜಿ ಪಂದ್ಯಗಳಲ್ಲಿ 5 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದ ಅಭಿನವ್ ಒಂದು ಅರ್ಧಶತಕ ಒಳಗೊಂಡ 146 ರನ್ ಗಳಿಸಿದ್ರು. ಹೀಗಾಗಿ ಇವರ ಮೇಲೆ ಎಲ್ಲ ಫ್ರಾಂಚೈಸಿಗಳು ಕಣ್ಣಿಟ್ಟಿದ್ರು. ಇನ್ನು ಇವರ ಕಳೆದ IPL ಜರ್ನಿ ನೋಡೋದಾದರೆ 2022ರ IPL ಮೆಗಾ ಹರಾಜಿನಲ್ಲಿ ಗುಜರಾತ್ ಟೈಟನ್ಸ್ 2.6 ಕೋಟಿಗೆ ಅಭಿನವ್ ಮನೋಹರ್ ಅವರನ್ನು ಆಯ್ಕೆ ಮಾಡಿತು. ಮಾರ್ಚ್ 28, 2022ರಂದು ವಾಂಖೆಡೆ ಕ್ರೀಡಾಂಗಣದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಇವರು IPLಗೆ ಮೊದಲು ಪಾದಾರ್ಪಣೆಯನ್ನು ಮಾಡಿದರು. ಈ ಪಂದ್ಯದಲ್ಲಿ 7 ಎಸೆತಗಳಲ್ಲಿ ಅಜಯ 15 ರನ್ಗಳನ್ನು ಗಳಿಸಿದ್ರು. ಅದೇ ವರ್ಷ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಇವರಿಗೆ ಅತ್ಯುತ್ತಮ IPL ಸ್ಕೋರ್ ಬಂತು. 28 ಎಸೆತಗಳಲ್ಲಿ 43 ರನ್ ಗಳಿಸಿದ್ರು. ಇದು ಸದ್ಯ ಇವರ IPLನ ಹೈಯೆಸ್ಟ್ ಸ್ಕೋರ್. 2022ರಿಂದ 2024ರ ತನಕ GT ಪರ 20 ಪಂದ್ಯಗಳನ್ನು ಆಡಿದ್ದಾರೆ. ಆದರೆ ಈ ಬಾರಿ ಇವರ ಮೇಲೆ ತುಂಬಾ ಹೋಪ್ ಇಟ್ಟು ಹೈದರಾಬಾದ್ ಇವರನ್ನ ಖರೀದಿ ಮಾಡಿದೆ. RCB ಖರೀದಿ ಮಾಡಿದ್ರೆ ವರ ಆಗ್ತಾ ಇದ್ರು. ಅಭಿನವ್ನನ್ನ ಒಂದು ವೇಳೆ RCB ಎಲ್ಲಾದರೂ ಖರೀದಿ ಮಾಡಿದರೆ ಸಾಕಷ್ಟು ಲಾಭ ಆಗ್ತಿತ್ತು RCBಗೆ. ಯಾಕಂದರೆ ಅದ್ಭುತವಾಗಿ ಬ್ಯಾಟ್ ಬೀಸಬಲ್ಲ ಅಭಿನವ್ ಫಿನಿಷರ್ ಇಲ್ಲದ ಕೊರಗನ್ನು ನೀಗಿಸ್ತಾ ಇದ್ರು. ಚಿನ್ನಸ್ವಾಮಿಯಲ್ಲಿ ಆಡಿರುವ ಅನುಭವ RCBಗೆ ಪ್ಲಸ್ ಆಗ್ತಾ ಇತ್ತು. ಆದರೆ ಒಂದೇ ಓವರ್ನಲ್ಲಿ ಪಂದ್ಯದ ಗತಿ ಬದಲಿಸಬಲ್ಲ ಅಭಿನವ್ ಮನೋಹರ್ RCB ಕೈತಪ್ಪಿ ಹೋಗಿದ್ದು SRH ಪಾಲಾಗಿದ್ದಾರೆ. ಒಟ್ನಲ್ಲಿ ಕನ್ನಡಿಗ ಅಭಿನವ್ ಮನೋಹರ್ ಈ ಬಾರಿಯ IPLನಲ್ಲಿ ಮಿಂಚು ಹರಿಸಿ ಆದಷ್ಟು ಬೇಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಡಲಿ ಅನ್ನೋದು ಕನ್ನಡಿಗರ ಬಯಕೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.